ಎಲ್ಲ ಬಿಟ್ಟಿ ಭಾಗ್ಯ ಅಂತೆಲ್ಲ ಫ್ರೀ ಕೊಡ್ತಾ ಇದ್ದಾರೆ. ಗೌರ್ಮೆಂಟ್ ಹತ್ರ ದುಡ್ಡೆಲ್ಲಿರುತ್ತೆ? ಅದು ಕೊಡೋ ಬದಲು ಆರಾಮಾಗಿ ರೇಟನ್ನು ಅದೇ ತೊಗೊಂಡ್ರೆ ಜನ ಹೆಚ್ಚು ಓಡಾಡ್ತಾರೆ, ಜನ ಹೆಚ್ಚಾಗಿ ಉಪಯೋಗ ಪಡ್ಕೊತಾರೆ. ಅದ್ರ ದುಡ್ಡಲ್ಲೇ ನೀವು ಸ್ಯಾಲ್ರಿನೂ ಕೊಡ್ಬೋದು, ಬೋನಸ್ಸು ಕೊಡ್ಬೋದು, ಎಲ್ಲನೂ ಕೊಡ್ಬೋದು. ಬಿಟ್ಟಿ ಭಾಗ್ಯ ಅನ್ನೋದು ಏನಂದರೆ ಕ್ಷಣಿಕ ಫಲ ಅದಷ್ಟೇ. ಅವಾಗ ಊಟ ಮಾಡಿದಾಗ ತೃಪ್ತಿ ಏನು ಸಿಗುತ್ತೆ ಅಷ್ಟೇ. ಬಟ್ ಪರ್ಮನೆಂಟಾಗಿ ವರ್ಷ ಪೂರ್ತಿ ಸಿಗೋದಿಲ್ಲ. ಅವ್ರಿಗೆ ಎಷ್ಟು ಕಷ್ಟ ಇದೆ, ನಮಗೆ ಕಷ್ಟ ಅಂತಲ್ಲ, ನಾವು ಎಂಜಾಯ್ ಮಾಡ್ತಾ ಇದ್ದೀವಿ. ಸರ್ಕಾರ ನಡೆಸ್ತಾ ಇರೋಕ್ಕಂಥ ಮಿನಿಸ್ಟ್ರಿ ಆಫ್ ಇದೆಯಲ್ಲ, ಅವರಿಗೆ ನಾವು ಮಾಡಿದ್ದು ಸರಿನೋ ತಪ್ಪು ಅಂತ ಅನ್ನಿಸ್ತಿದೆ. ಬಟ್ ಹೇಳ್ಕೊಳಕ್ಕಾಗ್ತಾ ಇಲ್ಲ. ಜನಗಳ ಮುಂದೆ ವಚನ ಕೊಡ್ತಾರೆ, ವಾಪಸ್ ತೊಗೊಂಡೇ ವಚನ ಭ್ರಷ್ಟರಾಗ್ತಾರೆ. ಇಲ್ಲ ಅಂದರೆ ಇನ್ಕ್ರೀಸ್ ಮಾಡಬೇಕು. ಅದು ಹೊರೆ ಯಾರ ಮೇಲೆ ಬೀಳುತ್ತೆ? ಮತ್ತು ಜನಸಾಮಾನ್ಯರ ಮೇಲೆ ಬೀಳುತ್ತೆ. ಇದು ನನ್ನ ದೃಷ್ಟಿಯಿಂದ ಅವರು ಮಾಡಿದ್ದು ಅವ್ರಿಗೆ ಸರಿನೋ ಇಲ್ಲವೋ ಅನ್ನೋದು ಯೋಚನೆ ಮಾಡಿ ದರ ನಿರ್ಧಾರ ಮಾಡೋದು ಬಿಡೋದು ಅವ್ರಿಗೆ ಸೇರಿದ್ದದು, ಮಿನಿಸ್ಟ್ರಿ ಅವ್ರಿಗೆ ಸೇರಿದ್ದು. ಜನ ಅಭಿಪ್ರಾಯದಲ್ಲಿ ಇದನ್ನು ಒಂದು ಫ್ರೀ ಕೊಟ್ಬಿಡಿ, ಹೆಂಗಸರು ಕೊಟ್ಟಿದ್ದೇವ್ರು ಗಂಡಸರು ಕೊಟ್ಬಿಡಿ, ಸ್ವಲ್ಪ ಭಾರ ತಗೊಂಡಿದ್ದಾರೆ, ಇನ್ನು ಪೂರ್ತಿ ಭಾರನ ಅವರೇ ಹೊರ್ತ್ಕೊಬಿಡ್ಲಿ. ನಾವು ಕೇಳ್ತೀವಿ ಅವ್ರನ್ನ, ಅಂದರೆ ಶಕ್ತಿ ಯೋಜನೆ ಮಹಿಳೆಯರು ಫ್ರೀ ಕೊಟ್ಟಿದ್ರಲ್ಲ, ಇದರಿಂದ ನಷ್ಟ ಆಗಿದೆ ಅಂತ ಕೇಳಿದಾಗ ಇಲ್ಲ ಲಾಭದಲ್ಲೇ ಇದೀವಿ ಅಂತ ಹೇಳ್ತಾರೆ. ಅದೆಲ್ಲ ಹೇಳ್ತಿದ್ದೀನಿ ಕೇಳಿ. ಲಾಭ ಪ್ರಶ್ನೆ ಅನ್ನೋದು ಏನಂದರೆ, ಫ್ರೀ ಕೊಡ್ತಾ ಇದ್ರೆ ನಿಮಗೆ ಲಾಭ ಸಿಗುತ್ತಾ? ಈಗ ಕೂಡಿಟ್ಟು ಹಣ ಕೂತು ತಿಂದರೂ ಸಾಯೋದಿಲ್ಲ ಅಲ್ವಾ? ನಿಮ್ಮ ಖಜಾನೆ ಎಲ್ಲಿವರೆಗೂ ದುಡ್ಡು ಇರುತ್ತೆ ಫ್ರೀ ಕೊಡ್ತೀರಾ. ಖಜಾನೆ ಖಾಲಿ ಆಗೋಗ್ಬಿಟ್ರೆ ನೀವು ಖಜಾನೆಗೆ ಹಾಕಬೇಕಲ್ಲ ದುಡ್ಡು, ಎಲ್ಲಿಂದ ತರ್ತೀರಾ ನೀವು? ತಿರುಗಿ ಜನಗಳಿಂದನೇ ವಸೂಲಿ ಮಾಡ್ಬೇಕು ನೀವು. ಅದ್ರ ಬಗ್ಗೆ ಇದಕ್ಕೆ ಮುಂದಾಲೋಚನೆ ಇರಬೇಕಿತ್ತು. ದಿಟ್ ಈಸ್ ಏನು ಗೊತ್ತಾ, ನಾವೇನೋ ಒಂದು ಪಡ್ಕೊಳ್ಬೇಕು ಅನ್ನೋ ಒಂದು ದೃಷ್ಟಿಯಿಂದ ಈ ಯೋಜನೆಗಳನ್ನೆಲ್ಲ ತರ್ತಿದ್ದೀವಿ. ಈ ಯೋಜನೆಗೆ ಪರ್ಮನೆಂಟಾಗಿ ಯಾವತ್ತೂ ಇರೋಲ್ಲ. ಈ ಸರ್ಕಾರ ಇದ್ದಾಗ ಇರುತ್ತೆ, ಬೇರೆ ಸರ್ಕಾರ ಬರ್ಬೋದು. ನಾನು ಇಂಥ ಪಾರ್ಟಿ ಅಂತ ಹೇಳ್ತಿಲ್ಲ, ಯಾವುದೇ ಸರ್ಕಾರ ಬರ್ಬೋದು. ಯೋಜನೆ ಮಾಡಬೇಕಾದ್ರೆ, ಇಂಪ್ಲಿಮೆಂಟೇಷನ್ ಮಾಡಬೇಕಾದ್ರೆ ಅದು ಕರೆಕ್ಟಾಗಿ ಜನಕ್ಕೆ ಸ್ಪಂದನೆ ಆಗುತ್ತಾ, ಉಪಯೋಗ ಆಗುತ್ತಾ, ಸರ್ಕಾರಕ್ಕೆ ಉಪಯೋಗ ಆಗುತ್ತಾ, ನಾಡಿಗೆ ಉಪಯೋಗ ಆಗುತ್ತಾ, ಜಗತ್ತು ಉಪಯೋಗ ಆಗುತ್ತಾ? ಇದೇನಾಗಿದೆ, ಫ್ರಾಗ್ ಆ್ಯಂಡ್ ವೆಲ್ ಸ್ಟೋರಿ ಆಗಿದೆ. ಅಂದರೆ ಏರಿಯಾ ಆಫ್ ಕರ್ನಾಟಕ ಫ್ರಾಗ್ ಆ್ಯಂಡ್ ವೆಲ್ ಸ್ಟೋರಿ ಏನಂದ್ರೆ, ನಾವು ಕಪ್ಪೆ ಏನು ಅನಿಸುತ್ತೆ, ಬಾವಿನಲ್ಲಿರೋದೇ ಪ್ರಪಂಚ ಅನಿಸುತ್ತೆ. ಅದನ್ನು ತೊಗೊಂಡೋಗ್ಬಿಟ್ಟು ಕುಂಟೆಗೆ ಬಿಟ್ಟರೆ ಇದಕ್ಕಿಂತ ಒಂದು ದೊಡ್ಡ ಪ್ರಪಂಚ ಇದೆಯಪ್ಪ ಅಂತ. ಅದನ್ನು ತೊಗೊಂಡೋಗ್ಬಿಟ್ಟು ಒಂದು ದೊಡ್ಡ ಕೆರೆ ಹತ್ರಕ್ಕೆ ಬಿಟ್ಬಿಟ್ರೆ ಅದು ಚೆನ್ನಾಗಿದೆ ಅನಿಸುತ್ತೆ. ಅದನ್ನು ತೊಗೊಂಡೋಗಿ ಹರಿಯೋ ನದಿನಲ್ಲಿ ಬಿಟ್ಟರೆ ಹರ್ಕೊಂಡೋಗ್ಬಿಟ್ಟು ಸಮುದ್ರಕ್ಕೆ ಸೇರುತ್ತೆ. ಏನಯ್ಯ ಪ್ರಪಂಚ ಪೂರ್ತಿ ಇಷ್ಟು ದೊಡ್ಡದಾಗಿದೆ ಅನಿಸುತ್ತೆ. ಸೋಗೆ ಅವರು ಮುಂದಾಲೋಚನೆ ಯೋಚನೆ ಮಾಡಬೇಕಿತ್ತು. ಇದು ನನ್ನ ಅನಿಸಿಕೆ. ಸಾಮಾನ್ಯರ ಅನಿಸಿಕೆಯೂ ಇದೆ. ಕೆಲವರು ಹೇಳೋಕ್ಕೆ ಇಷ್ಟಪಡ್ತಾರೆ, ಕೆಲವರು ಹೇಳೋಕ್ಕೆ ಇಚ್ಛೆ ಪಡೋದಿಲ್ಲ. ನಾವು ಯಾರನ್ನಂತೂ ದೂಷಣೆ ಮಾಡೋಕ್ಕಾಗಲ್ಲ. ನೋಡಿಕೊಂಡು ಮಾಡಲಿ ಅನ್ನೋದೇ ನನ್ನ ದೃಷ್ಟಿ. ಥ್ಯಾಂಕ್ ಯು. ರವಿನಂದನ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.